ಈ ಮುಖ್ಯಮಂತ್ರಿಗಳ ಹಣೆಬರನೇ ಇದೇ ಆಗೈತೆ. ಬರೀ ತಮ್ಮ ಕ್ಷೇತ್ರ ತಮ್ಮ ಜಿಲ್ಲೆನ ಹಿಡ್ಕೊಂಡು ಕೂತಿರ್ತಾರೆ. ಅದರಿಂದ ಅಭಿವೃದ್ಧಿ ಆಗಬೇಕಾದ್ರೆ ಒಬ್ಬ ಮುಖ್ಯಮಂತ್ರಿಗೆ ಸಮಗ್ರ ಕರ್ನಾಟಕ ಚಿತ್ರಣ ಇರಬೇಕು. ಎಲ್ಲಿ ಅನ್ಯಾಯ ಆಗಿದೆ, ಎಲ್ಲಿ ನೀರಾವರಿ ಆಗಿಲ್ಲ, ಎಲ್ಲಿ ಅಭಿವೃದ್ಧಿ ಆಗಬೇಕು, ಎಲ್ಲಿ ಕೈಗಾರಿಕೆ ಆಗಬೇಕು ಅನ್ನೋಂಥ ಮೈಂಡ್ಸೆಟ್ ಇದ್ದರೆ ಕರ್ನಾಟಕ ಸಮೃದ್ಧಿ ಆಗ್ತದೆ. ಯಾಕಂದ್ರೆ ಕರ್ನಾಟಕದಷ್ಟು ರಿಸೋರ್ಸಸ್ಸು ದೇಶನಾಗೆ ಇಲ್ಲ. ಇವತ್ತು ಕಾಂಗ್ರೆಸ್ನವ್ರು ಯಾಕೆ ಬಡ್ದಾಡ್ಲಕತ್ತಾರೆ ಕರ್ನಾಟಕ? ಈಗೇನು ದೇಶನಾಗ ನಡೆಯುವ ಎಲ್ಲ ಚುನಾವಣೆ ಕಾಂಗ್ರೆಸ್ಸಿಗೆ ಬ್ಯಾಂಕ್ ಅಂದ್ರೆ ವರ್ಲ್ಡ್ ಬ್ಯಾಂಕ್ ಅಂದ್ರೆ ಕರ್ನಾಟಕ. ಅಷ್ಟು ದುಡ್ಡು ಕೊಡ್ತಾರೆ ಅವರು. ಈ ಮನೆ ಪಂಜಾಬದು ಒಬ್ಬ ನವಜೋತ್ ಸಿಂಗ್ನ ಮನೆಯವ್ರು ಹೇಳ್ತಾರಲ್ಲ 500 ಕೋಟಿ ರೂಪಾಯಿ ಪಂಜಾಬ್. ಈಗ ನಡೆದಿದ್ದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಗದ್ದಲಲ್ಲ. ಸಿದ್ದರಾಮಯ್ಯ ಹೆಚ್ಚು ಹಣ ಕೊಡ್ತಾರೋ ಡಿ ಕೆ ಶಿವಕುಮಾರ್ ಹೆಚ್ಚು ಹಣ ಕೊಡ್ತಾರೆ. ಡೀಲಿಂಗ್ ನಡೆದದ. ಡೀಲಿಂಗ್ ಸಿದ್ದರಾಮಯ್ಯವರೇ ಹೆಚ್ಚು ಕೊಟ್ಟರೆ ತಗೋರಿ. ಅವರ ಚಿರಂಜೀವಿ ಮೂಲಕ ಜ್ಯೇಷ್ಠ ಪುತ್ರನ ಮೂಲಕ ಕೊಟ್ಟರೆ ಅದೇ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. राहुल गांधी ಹೇಳ್ತಾನೆ सिद्धरामैया जी कंटिन्यू हो जाएगा, हमारे प्रदेश अध्यक्ष डी के शिवकुमार कंटिन्यू हो जाएगा ताने. डी के शिवकुमार सिद्धरामैया के तहत कोट्रे. डी के शिवकुमार हमारा बहुत वरिष्ठ नेता है. पार्टी के लिए पूरा उनका जो संपत्ति है बेच के रोड पे आया है. हाँ, इसलिए हमने डी के शिवकुमार जी को हमने एक क्या करेंगे, मुख्यमंत्री बनाएंगे. सिद्धरामैया जी को देश में बहुत ज़रूरत है. जो धनगर लोग पूरे देश में है, इसलिए हमारा मल्लिकार्जुन खड़गे जी का बहुत बड़ा वृद्ध हो गया है. इसलिए हमने सिद्धरामैया जी को राष्ट्रीय अध्यक्ष बनाएंगे. ಇಟ್ಟು ಹೇಳಿ ಮನೆಗೆ ಹೋಗಿ ಇಬ್ಬರು ಅಪ್ಪ ತಾಯಿ ಮಗ ಕುಂಡಿರ್ತಾರೆ. ಅವರು ಇವ್ರು ತಿಂಗಳ ಕೊಟ್ಟು ಕಳಿಸ್ತಾರೆ. ಕರ್ನಾಟಕ ದಿವಾಳಿ ಆಗ್ತದೆ. ಮುಂದೆ 2028ಕ್ಕೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ಅಂತ್ಯ ಆಗ್ತದೆ. ಯತ್ನಾಳ್ ಸಿ ಎಂ ಆಗೋದು ಗಚ್ಚಿ. ಇದು ಬರ್ಕೊಂಡು ಇಟ್ಕೋರಿ. ಅವ್ರು ಮಾಡಲಿಲ್ಲ ಅಂದ್ರೆ JCB ಪಾರ್ಟಿದಿಂದ ಆಗ್ತೀನಿ.